ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ಭಾಗ್ಯದೇವೇಗೌಡ ಮಾತಾಡ್ತಾ ಇದ್ದೀನಿ. ಹೊಸ ವರ್ಷ ಶುರುವಾಗಿದೆ. ಹೊಸ ವರ್ಷದ ಮೊದಲನೇ ಹಬ್ಬ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬನ ಆಚರಿಸೋದಕ್ಕೆ ನಾವೆಲ್ಲರೂ ತಯಾರಿ ಮಾಡ್ಕೊಳ್ತಾ ಇದ್ದೀವಿ, ನಾವೆಲ್ಲರೂ ರೆಡಿ ಆಗ್ತಾ ಇದ್ದೀವಿ ಹಬ್ಬನ ಸಂಭ್ರಮದಿಂದ ಆಚರಿಸೋದಕ್ಕೆ. ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಸಂಕ್ರಾಂತಿಗೆ ಒಂದು ಮೆರುಗು ಕೊಡೋದಕ್ಕೆ ನಾಳೆ ಒಂದು ಈವೆಂಟ್ ನಡೀತಾ ಇದೆ. ಅಂದರೆ ಜನವರಿ 13ನೇ ತಾರೀಕು ಶನಿವಾರ ಶಂಕರ್ ಮಠದಲ್ಲಿ ಒಂದು ವಿವೇಕಾನಂದ ಆಟದ ಮೈದಾನ ಇದೆ. ಆ ಆಟದ ಮೈದಾನದಲ್ಲಿ ಕಿರುತೆರೆ ಸಂಕ್ರಾಂತಿ ಅಂತ ನಮ್ಮ KTV ಕಡೆಯಿಂದ KTV ಮೆಂಬರ್ಸ್ಗೋಸ್ಕರ ಒಂದಷ್ಟು ಈವೆಂಟ್ಗಳನ್ನ ಅವರು ಅರೇಂಜ್ ಮಾಡಿದ್ದಾರೆ. ಅಂದರೆ ಹಗ್ಗ ಜಗ್ಗಾಟ ಆಗಿರ್ಬೋದು, ಕುಂಟೆಬಿಲ್ಲ ಆಗಿರ್ಬೋದು, ಹಳ್ಳಿನಲ್ಲಿ ಆಟ ಆಡ್ತಾರಲ್ಲ, ಸೊ ಆ ರೀತಿ ಎಲ್ಲ ಆಟಗಳ ಕಾಂಪಿಟೇಷನ್ ಕೂಡ ಅಲ್ಲಿರುತ್ತೆ. ಸೊ ಎಲ್ಲ KTV ಮೆಂಬರ್ಸ್ ಯಾರ್ಯಾರಿದ್ದಾರೆ ಅಂದರೆ TV ಸೀರಿಯಲ್ ಆರ್ಟಿಸ್ಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಆ ಪ್ರೋಗ್ರಾಮ್ಗೆ ನಾನು ಕೂಡ ಬರ್ತಾ ಇದ್ದೀನಿ. ಸೊ ನಿಮಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವಾಗ ಇಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ KTV ಜೊತೆಗೆ ಸಹಕಾರ ನೀಡ್ತಾ ಇರೋರು ಸಂಜೀವಿನಿ ಫೌಂಡೇಶನ್ ಅವರು, ಜೊತೆಗೆ ಮೀಡಿಯಾ ಪಾರ್ಟ್ನರ್ ಆಗಿ ವಿಸ್ತಾರ ನ್ಯೂಸ್ ಅವರು ಕೂಡ ಇದ್ದಾರೆ. ಕಿರುತೆರೆ ಸಂಕ್ರಾಂತಿ ಅಂತ ಹೇಳಿದ್ರೆ ಒಂದಷ್ಟು ಗ್ರಾಮೀಣ ಕ್ರೀಡೆಗಳನ್ನು ನಾಳೆ ಅಲ್ಲಿ ಆಟ ಆಡ್ತಾ ಇದ್ದೀವಿ. ಕಲಾವಿದರು ಅಷ್ಟೇ ಅಲ್ಲದೆ ತಂತ್ರಜ್ಞರು ಕೂಡ ಬರ್ತಾರೆ. ಹಾಗೆಯೇ ನಿಮಗೆ ಸ್ಥಳದ ವಿವರಣೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಆಟದ ಮೈದಾನ ಶಂಕರ್ ಮಠದಲ್ಲಿ ಇದಿರೋದು, ಮಹಾಲಕ್ಷ್ಮೀಪುರಂ, ಬೆಂಗಳೂರು 86 ಇಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಇದಕ್ಕೆ ಬಹಳಷ್ಟು ಜನ ಗಣ್ಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಸ್ತಾರ ನ್ಯೂಸ್ ನಿರ್ದೇಶಕರಾದ ಶ್ರೀ ಕಿರಣ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀ ಜಯರಾಮ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ಕೆ ಗೋಪಾಲಯ್ಯನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ರವಿ ಆರ್ ಗರಣಿ, ಅಂದರೆ KTV ಅಧ್ಯಕ್ಷರಾಗಿರುವ ರವಿ ಆರ್ ಗರಣಿ ಸರ್, ಹಾಗೆಯೇ ಕಾರ್ಯದರ್ಶಿಗಳಾಗಿರುವ ಸೃಜನ್ ಲೋಕೇಶ್ ಅವರು ಕೂಡ ನಮ್ಮೆಲ್ಲರ ನಿರೀಕ್ಷೆಯಲ್ಲಿ ಇದ್ದಾರೆ. ಸೊ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ನೀವು ಕೂಡ ಬನ್ನಿ. ಬಹಳಷ್ಟು ಸಂಕ್ರಾಂತಿ ಸಂಭ್ರಮದ ವಾತಾವರಣ ಇಲ್ಲಿರುತ್ತೆ. ನಾವೆಲ್ಲರೂ ಕೂಡ ಸಂಭ್ರಮಿಸೋಣ. ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇರುತ್ತೆ. ನೋಡಿದ್ರಲ್ಲ, ಫುಲ್ ಡೀಟೇಲ್ಸ್ ನಾನು ಇದರಲ್ಲಿ ಕೊಟ್ಟಿದ್ದೀನಿ. ನಾನು ಕೂಡ ಈ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಹಾಗೆಯೇ ಏನೇನಿರುತ್ತೆ ಅಲ್ಲಿ ಒಂದಷ್ಟು ಸ್ಟಾಲ್ಗಳು ಕೂಡ ಇರುತ್ತೆ, ಒಂದಷ್ಟು ಥಿಂಗ್ಸ್ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳು ಬಹುಶಃ ಅಲ್ಲಿ ಸಿಗ್ಬೋದು. ನೀವು ಅಲ್ಲಿ ಬಂದರೆ ಶಾಪಿಂಗು ಆಗುತ್ತೆ, ಎಲ್ಲ ಆರ್ಟಿಸ್ಟ್ಗಳನ್ನೂ ಮೀಟ್ ಮಾಡಿದಾಗ ಆಗುತ್ತೆ, ನೋಡಿದಾಗ ಆಗುತ್ತೆ. ಸೊ ನಾನು ಪರ್ಸ್ನಲಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತೀನಿ. ನಾನು ಆಟ ಆಡೋದಕ್ಕಂತೂ ರೆಡಿಯಾಗಿದ್ದೀನಿ. ಸೊ ನೀವು ಬನ್ನಿ, ಹಬ್ಬಕ್ಕೆ ಒಂದು ಹೊಸ ಮೆರುಗನ್ನು ಕೊಡಿ. ಆ ಹಬ್ಬದ ಸಂಭ್ರಮಾಚರಣೆನ ಎಲ್ಲರೂ ಜೊತೆ ಸೇರಿ ಆಚರಿಸೋಣ. ಸೊ ಖುಷಿ ಪಡೋಣ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಈ ರೀತಿಯಾದಂತಹ ಚೇಂಜಸ್ ನಮಗೆ ಖಂಡಿತ ಬೇಕು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಯಂತ್ರಗಳ ಥರ, ಈಗ ಗೊತ್ತಿದೆ ನಿಮಗೆಲ್ಲ, ಸಿಟಿ ಲೈಫಲ್ಲಿ ಯಂತ್ರಗಳ ಥರ ಬದುಕ್ತಾ ಇರ್ತೀವಿ. ಬಟ್ ಇದು ಈ ರೀತಿಯಾದಂತಹ ಒಂದು ಈವೆಂಟ್ ಮನಸ್ಸಿಗೆ ಬಹಳ ಖುಷಿ ಕೊಡುತ್ತೆ. ಸೊ ಹೀಗಾಗಿ ದಯವಿಟ್ಟು ಬನ್ನಿ, ಮತ್ತು ಅಲ್ಲಿ ಸಿಗೋಣ. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ.